ಮಳವಳ್ಳಿ ತಾಲೂಕಿನ ಅಣ್ಣನಹಳ್ಳಿ ಗ್ರಾಮದಲ್ಲಿ ಬೃಹತ್ ಗಾತ್ರದ ಹೆಬ್ಬಾವೊಂದು ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ತೀವ್ರ ಆತಂಕವನ್ನ ಸೃಷ್ಟಿಸಿದೆ. ಗ್ರಾಮದ ಉಮಾಪತಿ ಅವರ ಪುತ್ರ ಪದ್ಮನಾಭ ಅವರು ಹಸು ಕರುಗಳನ್ನ ಸಾಕೊಂಡು ವ್ಯವಸಾಯವನ್ನ ಮಾಡ್ತಿದ್ದಾರೆ. ಇಂದು ಎಂದಿನಂತೆ ತಮ್ಮ ದನು ಕರುಗಳಿಗೆ ಮೇವನ್ನ ತರಲು ಜಮೀನಿಗೆ ತೆರಳಿ ಸೀಮೆ ಹುಲ್ಲು ಕುಯ್ತಿರ್ಬೇಕಾದ್ರೆ ಹಠಾತ್ತನೆ ಗಜಗಾತ್ರದ ಹೆಬ್ಬಾವು ಕಣ್ಣಿಗೆ ಬಿದ್ದಿದೆ. ತಕ್ಷಣವೇ ಧೃತಿಗಿಡದ ಪದ್ಮನಾಭ ಹಾವಿನಿಂದ ದೂರ ಸರಿದು ತಮ್ಮ ಸ್ನೇಹಿತರ ಮುಖಾಂತರ ಉರಗ ತಜ್ಞ ಕೃಷ್ಣ ಅವರಿಗೆ ವಿಷಯವನ್ನ ಮುಟ್ಟಿಸಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಉರಗ ತಜ್ಞ ಕೃಷ್ಣ ಅವರು ಹೆಬ್ಬಾವನ್ನ ಅತ್ಯಂತ ಚಾಣಾಕ್ಷತನದಿಂದ ಸುರಕ್ಷಿತವಾಗಿ ಸೆರೆ ಹಿಡಿದಿದ್ದು, ಕೆಲ ದಿನಗಳ ಹಿಂದೆಯಷ್ಟೇ ಇದೇ ಗ್ರಾಮದ ಜಯಮ್ಮ ಎಂಬುವವರಿಗೂ ಕೂಡ ಹಾವೊಂದು ಕಾಣಿಸಿಕೊಂಡಾತ ಅವಾಗಲೂ ಕೂಡ ಪತ್ತೆಯಾಗಿರ್ಲಿಲ್ಲ. ಇಂದು ಅದೇ ಹಾವು ಪದ್ಮನಾಭ ಅವರ ಜಮೀನಿನಲ್ಲಿ ಪತ್ತೆಯಾಗಿದೆ ಎನ್ನಲಾಗ್ತಾ ಇದೆ. ಜಮೀನ್ ಬಳಿ ಚಿರತೆ ಕಾಟ, ಅರಣ್ಯ ಇಲಾಖೆ ರೈತರ ಒತ್ತಾಯ. ಈ ವೇಳೆ ಮಾತನಾಡಿದ ರೈತ ಪದ್ಮನಾಭ ಅವರು ತಮ್ಮ ಜಮೀನಿನ ಪಕ್ಕದಲ್ಲೇ ಕಲ್ಲಿನ ಗುಡ್ಡ ಇದ್ದು ಅಲ್ಲಿ ಆಗಾಗ ಚಿರತೆಗಳು ಕಾಣಿಸ್ಕೊಳ್ತಾ ಇದೆ. ಇದರಿಂದಾಗಿ ರಾತ್ರಿ ವೇಳೆ ಜಮೀನಿಗೆ ಬರೋಕೆ ತಮಗೆ ತೀವ್ರ ಭಯ ಆಗ್ತಾ ಇದೆ ಎಂದು ಹುಲ್ಲು ಕುಯ್ಯಲು ಹೋದಾಗ ಹೆಬ್ಬಾವು ತೀರಾ ಹತ್ತಿರದಲ್ಲೇ ದರ್ಶನವನ್ನ ನೀಡಿದೆ. ಮೂರ್ ಮನೆ ಹೋಯ್ತು ನಾ ಕಂಡ್ರೆ ಮುತ್ತತ್ತೆ ಮುತ್ತತ್ತೆ ಜಮೀನ್ ಬಂದು ಅಣ್ಣಲ್ಲಿದೆ. ನಾವು ಸೀಮೆ ಹುಲ್ ಕುಯ್ಬೇಕಾದ್ರೆ ಇದು ಕಂಡಿದೆ ಹೆಬ್ಬಾವು. ಆ ಟೈಮಲ್ಲಿ ನಮ್ಮ ಸ್ನೇಹಿತರು ಪ್ರವೀಣ್ ಫೋನ್ ಮಾಡಿದಾಗ ಇವ್ರನ್ನ ಕರೆಸಿದ್ರು. ಕೃಷ್ಣಪ್ಪ ಅವ್ರು ಬಂದು ಅವು ಇಟ್ಟಿದ್ದಾರೆ. ಇಲ್ಲಿ ಸುತ್ತಮುತ್ತ ಇನ್ನೇ ನುಗ್ಗಿಬಿಡ್ತದೆ